ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆ ಗೌರ್ಮೆಂಟಿಂದ ಅನೌನ್ಸ್ ಆಗಿರುವಂತಹ 11B ಖಾತಾ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ತಿಳಿಸ್ತಾ ಇದ್ದೀನಿ. ತುಂಬ ಜನ ಕೇಳ್ತಿದ್ರು, ಸರ್ ರೆವಿನ್ಯೂ ಸೈಟ್ಗಳಿಗೆ ಖಾತಾ ಯಾವಾಗ ಬಿಡ್ತಾರೆ ಅಂತ. ಅದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬಿ ಖಾತೆ ಮಾಡಲು 3 ತಿಂಗಳ ಗಡುವು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇದೇನಪ್ಪ ಅಂದರೆ ಎಲ್ಲ ರೆವಿನ್ಯೂ ಸೈಟ್ಗಳಿಗೆ ಬಿ ಖಾತೆ ಕೊಡ್ತಾ ಇದ್ದಾರೆ. ಇನ್ನು 3 ತಿಂಗಳಲ್ಲಿ ಇದು ಸಂಪೂರ್ಣವಾಗಿ ಮುಗಿಬೇಕು ಅಂತ ಮುಖ್ಯಮಂತ್ರಿಗಳು ಆದೇಶ ಹೇಳಿದ್ದಾರೆ. ಯಾರ್ಯಾರಿಗೆ ಆಲ್ರೆಡಿ ಸೈಟ್ಗಳಿಗೆ ರಿಜಿಸ್ಟ್ರ್ ಆಗಿದೆಯೋ, ಅಂದರೆ ಶೇಲ್ಡ್ ಡೀಡ್ ಇದೆಯೋ ಅವ್ರಿಗೆ ಮಾತ್ರ ರಿಜಿಸ್ಟ್ರು ಆಗಿರೋರಿಗೆ ಮಾತ್ರ ಬಿ ಖಾತೆ ಕೊಡಲು ಅವಕಾಶ ಕೊಡಲಾಗಿದೆ ಫ್ರೆಂಡ್ಸ್. ಇದು ಲಾಸ್ಟ್ ಚಾನ್ಸ್ ಫ್ರೆಂಡ್ಸ್. ಮುಂದೆ ಯಾವುದೇ ಕಾರಣಕ್ಕೂ ಬಿ ಖಾತೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಒನ್ ಟೈಮ್ ಖಾತಾ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ಇನ್ನು 3 ತಿಂಗಳಲ್ಲಿ ಸಂಪೂರ್ಣವಾಗಿ ಮುಗಿಬೇಕು ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅಂದರೆ, ಯಾವುದೇ ಕಾರಣಕ್ಕೂ ಸಾರ್ವಜನಿಕರನ್ನು ಅಲ್ಲಾಡಿಸಬೇಡಿ, ರಿಜಿಸ್ಟ್ರು ಆಗಿದ್ದವ್ರಿಗೆ ಮಾತ್ರ ಮಾಡಿ ಫ್ರೆಂಡ್ಸ್. ಒಂದು ಬಾರಿ ಅಷ್ಟೇ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಮುಂದೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಅದರಿಂದ ಯಾರ್ಯಾರು ರೆವಿನ್ಯೂ ಸೈಟ್ಗಳಿಗೆ ರಿಜಿಸ್ಟರ್ ಆಗಿಲ್ವೋ ಬೇಗ ಮಾಡಿಸ್ಕೊಳ್ಳಿ. ಇನ್ನೇನು ಅಧಿವೇಶನ ಹೊಡಿಸ್ತಾರೆ. ನಿಯಮಗಳೇನಪ್ಪ ಅಂದರೆ, ರೆವಿನ್ಯೂ ಸೈಟ್ಗಳಿಗೆ ರಿಜಿಸ್ಟರ್ ಆಗಿರಬೇಕು ಫ್ರೆಂಡ್ಸ್. ಇದು ಒಂದು ಬಾರಿ ಮಾತ್ರ ಅವಕಾಶ ಇರುತ್ತೆ. ಸದ್ಯವೇ ಮಾಹಿತಿ ಹೊರಬೀಳಿದೆ ಫ್ರೆಂಡ್ಸ್. ಈ ಚಾನಲ್ನ ಲೈಕ್ ಮಾಡಿ ಫ್ರೆಂಡ್ಸ್. ತುಂಬ ಜನಕ್ಕೆ ಹೆಲ್ಪ್ ಆಗಲಿ ಅಂತ ಒಂದೇ ಉದ್ದೇಶಕ್ಕೋಸ್ಕರ ನಾನು ವಿಡಿಯೋಗಳನ್ನ ಹಾಕ್ತಾಯಿದ್ದೀನಿ. ನನಗೆ ಚಾನಲ್ನ ಲೈಕ್ ಮಾಡಿ ನೀವು ಎಂಕರೇಜ್ ಕೊಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆಸ್ತಿ ಮಾಲೀಕರಿಗೆ ಗುಡ್ ನ್ಯೂಸ್. ಒಂದು ಬಾರಿ ಎಲೆಕ್ಟ್ರಾನಿಕ್ ಬಿ ಖಾತಾ ನೀಡಲು CM ಸೂಚನೆ. ಸುಮಾರು 30 ಲಕ್ಷ ನಿವೇಶನಗಳಿಗೆ ಯಾವುದೇ ಖಾತೆ ಇಲ್ಲ. ಅದರಿಂದಾಗಿ ಒನ್ ಟೈಮ್ ಖಾತೆ ಕೊಟ್ಬಿಟ್ಟು ನೆಕ್ಸ್ಟು ಯಾವುದೇ ಸೈಟ್ಗಳಿಗೆ ಖಾತೆ, ಅಂದರೆ ರೆವಿನ್ಯೂ ಸೈಟ್ಗಳಿಗೆ ಖಾತೆನ ಕೊಡೋಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಇದರಿಂದ ನೀವು ಎಲ್ಲ ಈಗಲೇ ದಾಖಲೆಗಳನ್ನ ರೆಡಿ ಮಾಡ್ಕೊಂಡು ಬಿ ಖಾತೆಗಳನ್ನ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್. ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕಾದರೆ ನನ್ನ ನಂಬರ್ಗೆ ಕಾಲ್ ಮಾಡಿ, ಇದ್ರ ಬಗ್ಗೆ ಫುಲ್ ಹೇಳ್ತೀನಿ ಫ್ರೆಂಡ್ಸ್. ಸುಮಾರು ಬೆಂಗಳೂರಲ್ಲಿ ಮತ್ತು ಸುತ್ತಮುತ್ತ 30 ಲಕ್ಷ ಸೈಟ್ಗಳಿಗೆ ಇವತ್ತು ದಿನ ಖಾತೆ ಆಗಿಲ್ಲ ಫ್ರೆಂಡ್ಸ್. ಅಂಥವರು ಒನ್ ಟೈಮ್ ಖಾತೆನ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್. ಡಿಜಿಟಲ್ ದಾಸ್ತಾನು ವ್ಯವಸ್ಥೆ ಬರುತ್ತೆ, ಅಂದರೆ ಎಲೆಕ್ಟ್ರಾನಿಕ್ ಖಾತಾ ಬರುತ್ತೆ ಇದು. ಓಕೆ ಫ್ರೆಂಡ್ಸ್, ಇದರಿಂದ ಸ್ವಲ್ಪ ಜನಕ್ಕಾರು ಹೆಲ್ಪ್ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಫ್ರೆಂಡ್ಸ್. ಆದಷ್ಟು ಬೇಗ 11 ಖಾತಾ ಬಿಡ್ತಾರೆ. ಬಿಟ್ಟಾಗ ದಯವಿಟ್ಟು ಎಲ್ಲರೂ ಖಾತೆನ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ನಂಬರ್ನ ಕೆಳಗಡೆ ಹಾಕಿರ್ತೀನಿ, ಬೇಕಾದರೂ ಕಾಲ್ ಮಾಡಿ ಮತ್ತು ಫುಲ್ ಡೀಟೇಲ್ಸ್ ಕೇಳ್ತೀನಿ. ಓಕೆ ಫ್ರೆಂಡ್, ಥ್ಯಾಂಕ್ ಯು.